ಅಹೋರಾತ್ರಿ ಬಂದ್ ಮಾಡುವ ಮುಖಾಂತರ ಜಾನುವಾರುಗಳ ಸಮೇತ ಗುಟ್ಟಳ್ಳಿ ಸರ್ಕಲ್ ಅನ್ನು ಪರವಾನಗಿ ನೀಡಲು ಮುಂದಾಗಿರುವುದನ್ನು ನಾವು ಖಂಡಿಸಿ ಯಾವುದೇ ಕಾರಣಕ್ಕೂ ಅದು ಯಾರೇ ಬಲಾಢ್ಯಗಾಗಲಿ ಆದರೆ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರಿಗೆ CL7ಗೆ ಮದ್ಯದ ಅಂಗಡಿಗೆ ಪರವಾನಗಿ ನೀಡಬಾರದು. ಗುಟ್ಟಳ್ಳಿ ಸರ್ಕಲ್ಲು ಅಂತಾರೆ, ಮುಳಬಾಗಿಲು ಸರ್ಕಲ್ಲು ಅಂತಾರೆ. ಅಲ್ಲಿ ಶನಿವಾರ ಭಾನುವಾರದ ಪ್ರತಿ ದಿನ ಸುಮಾರು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ನಮ್ದು ಯಾವುದೂ ಅಭ್ಯಂತರ ಇಲ್ಲ. ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಬೇತಮಂಗಲ ಮತ್ತು ಮುಳಬಾಗಿಲು ವೃತ್ತದಲ್ಲಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರಿಗೆ CL7 ಪರವಾನಗಿ ನೀಡಲು ಮುಂದಾಗಿರುವುದನ್ನು ನಾವು ಖಂಡಿಸಿ ಇವತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಉಪ ಅಧೀಕ್ಷಕರಿಗೆ ನಾವು ಮನವಿಯನ್ನು ನೀಡಿ ಒತ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಅದು ಯಾರೇ ಬಲಾಢ್ಯಗಾಗಲಿ ಮದ್ಯದ ಅಂಗಡಿಗೆ ಪರವಾನಗಿ ಕೊಡೋಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅತಿ ಸೂಕ್ಷ್ಮ ಪ್ರದೇಶ ಅದು, ಅಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಪಕ್ಕದಲ್ಲಿ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಸಿದ್ಧ ಶ್ರೀ ಗುಟ್ಟಳ್ಳಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಸಹ ಭಕ್ತಾದಿಗಳು ಬರ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಗಲ್ಲಿಗೊಂದೊಂದು ಇವತ್ತು ನೀವು CL7 ಮದ್ಯದ ಅಂಗಡಿಗೆ ಕೊಟ್ಟರೆ ಇವತ್ತು ಸರ್ಕಾರದಿಂದ ಪಡಿತರಕ್ಕೇನೂ ಮಾರಾಟ ಮಾಡ್ತಾಯಿದ್ದಾರೆ. ಆ ಮಹಿಳೆಯರು ಈ ಸ್ತ್ರೀಶಕ್ತಿ ಸಂಘಗಳ ನಾಣ್ಯ ಎತ್ಕೊಂಡು ಅದನ್ನು ಕಿತ್ಕೊಂಡೋಗಿ ಕುಡಿದು ಅವರ ಸ್ವಾಭಿಮಾನದ ಬದುಕನ್ನು ಹಾಳು ಮಾಡುವ ಜೊತೆಗೆ ಆ ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರ ಮಾಂಗಲ್ಯವನ್ನು ಸಹ ಮಾರಾಟ ಮಾಡುವುದರಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ನಾವು ಕೇಳ್ತಾ ಇರೋದಂದರೆ ಅವ್ರು ಬೇರೆ ಕಡೆ ಎಲ್ಲಾನಾಗಲಿ ಅವರಿಗೆ ಪರವಾನಗಿ ಕೊಡ್ರಿ. ಆದರೆ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರಿಗೆ CL7ಗೆ ಮದ್ಯದ ಅಂಗಡಿಗೆ ಪರವಾನಗಿ ನೀಡಬಾರ್ದು. ಅತಿ ಸೂಕ್ಷ್ಮ ವೃತ್ತದಲ್ಲಿರೋದರಿಂದ ಅಲ್ಲಿ ಅಪಘಾತಗಳು ಹೆಚ್ಚಾಗಿ ಕುಟುಂಬಗಳನ್ನೇ ನಂಬಿಕೊಂಡಿರೋ ಅವ್ರ ಪ್ರಾಣ ಕಳ್ಕೊಂಡು ಅವ್ರ ಪ್ರಾಣಕ್ಕೆ ಯಾರೂ ಆಗಲ್ಲ. ಆ ಮದ್ಯದ ಅಂಗಡಿಯವ್ರು ಬಂದು ಅವ್ರಿಗೇನು ಪರಿಹಾರ ಕೊಡಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಲ್ಲಿ ಮದ್ಯದ ಅಂಗಡಿಗೆ ಪರವಾನಗಿ ನೀಡಬಾರದಂತೇಳಿ ಅದನ್ನು ಸಂಬಂಧಪಟ್ಟ ಬೇತಮಂಗಲ ಠಾಣೆಯಿಂದ ವರದಿಯನ್ನು ತರಿಸಿಕೊಂಡು ಸಂಬಂಧಪಟ್ಟ ಅಬಕಾರಿ ಸಚಿವರಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ನಿಮ್ಮ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸಿ ನಿಮ್ಮ ವರದಿಯನ್ನು ಸಲ್ಲಿಸಿ ಆ ಅಂಗಡಿಗೆ ಯಾವುದೇ ರೀತಿಯ ಪರವಾನಗಿ ನೀಡದಂತೆ ತಡೆ ನೀಡಬೇಕಂತೇಳಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಉಪಾಧೀಕ್ಷಕರಿಗೆ ಮನವಿ ನೀಡುವ ಮುಖಾಂತರ ರೈತ ಕೂಲಿ ಕಾರ್ಮಿಕರ ಮತ್ತು ಮಹಿಳೆಯರ ಬದುಕನ್ನು ರಕ್ಷಣೆ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀವಿ. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸುವ ಅತಿ ಸೂಕ್ಷ್ಮ ತಿರುವಿನಲ್ಲಿರುವ ಉಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗುಟ್ಟಳ್ಳಿ ಸರ್ಕಲ್ಲು ಅಂತಾರೆ, ಮುಳಬಾಗಿಲು ಸರ್ಕಲ್ಲು ಅಂತಾರೆ. ಪಕ್ಕದಲ್ಲಿ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಗುಟ್ಟಳ್ಳಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಶನಿವಾರ ಭಾನುವಾರದ ಪ್ರತಿ ದಿನ ಸುಮಾರು ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಅಂತಹ ಹಂತದಲ್ಲಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಮದ್ಯದ ಅಂಗಡಿ CL7ಗೆ ಅಬಕಾರಿ ಇಲಾಖೆಯವರು ಏನು ಪರವಾನಗಿ ಕೊಡಲು ಮುಂದಾಗಿದ್ದಾರೆ. ಅದಕ್ಕೆ ಪರವಾನಗಿದಾರರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ರೈತ ಸಂಘದಿಂದ ಸಂಬಂಧಪಟ್ಟ ಎಲ್ಲ ಇಲಾಖೆ, ಅಬಕಾರಿ ಇಲಾಖೆ ಇರ್ಬೋದು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಪೊಲೀಸ್ ಉಪಾಧೀಕ್ಷಕರಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, DEBಗೆ, ಆರೋಗ್ಯ ಇಲಾಖೆಗೆ, PWD ಇಲಾಖೆ, ಕಡೆಯದಾಗಿ ತಾಲೂಕು ಪಂಚಾಯಿತಿ ಕಾರ್ಯಾಲಯಕ್ಕೆ ಮತ್ತು ಉಲ್ಕೂರು ಪಂಚಾಯಿತಿ ಅಧಿಕಾರಿಗಳಿಗೆ ಎಲ್ಲರಿಗೂ ಮನವಿಯನ್ನು ಸಲ್ಲಿಸಿ ಕೇಳ್ತಾ ಇದ್ದಷ್ಟೇ. ಯಾಕಂದರೆ ಅವರು CL7ಗೆ ಅರ್ಜಿ ಸಲ್ಲಿಸಿದ್ರೆ ನಮ್ಮದು ಯಾವುದೂ ಅಭ್ಯಂತರ ಇಲ್ಲ. ಆದರೆ ಅತಿ ಸೂಕ್ಷ್ಮವಾದ ಪ್ರದೇಶ ಇದೆ, ಅವ್ರದ್ದೇ ಜಮೀನು ಇರ್ಬೋದು. ಆದರೆ ಮದ್ಯದ ಅಂಗಡಿ ಕೊಡುವಾಗ ಅದರ ಸಾಧಕ ಬಾಧಕಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಬೇಕಾದ ಪರಿಸ್ಥಿತಿ ಇರೋದರಿಂದ ನಾವೆಲ್ಲ ಇಲಾಖೆಗಳಿಗೆ ತಕರಾರು ಅರ್ಜಿ ಕೊಟ್ಟಿದ್ದರಿಂದ ನಮ್ಮ ತಕರಾರು ಅರ್ಜಿಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮತ್ತೆ ಒಂದು ಸ್ಥಳ ಪರಿಶೀಲನೆ ಮಾಡಿ ಆ ಗುಟ್ಟಳ್ಳಿ ಸರ್ಕಲ್ ಏನಿದೆ ಅದರಲ್ಲಿ ಅಪಘಾತಗಳಾಗ್ತದೆ ಇಲ್ಲ, ಅಲ್ಲಿ ರೆಸ್ಟೋರೆಂಟ್ ಆಗೋದ್ರಿಂದ ಅಲ್ಲಿ ಏನಂತ ಜನಸಾಮಾನ್ಯ ತೊಂದರೆ ಆಗ್ತದೆ, ವಾಹನ ಸವಾರ ತೊಂದರೆ ಆಗ್ತದೆ, ರಾಷ್ಟ್ರೀಯ ರಾಜ್ಯ ಹೆದ್ದಾರಿಯಿಂದ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದುವರೆಗೂ ಯಾವುದೇ ಕಾರಣಕ್ಕೂ ಆ ಒಂದು ಮದ್ಯದ ಅಂಗಡಿಗೆ ಪರವಾನಗಿ ನೀಡಬಾರ್ದು. ಒಂದು ವೇಳೆ ಪರವಾನಗಿ ನೀಡಿದ್ದೇ ಆದರೆ ಖಂಡಿತವಾಗಬೇಕೆಂದು ಜಾನುವಾರುಗಳ ಸಮೇತ ಗುಟ್ಟಳ್ಳಿ ಸರ್ಕಲನ್ನು ಶೀಘ್ರದಲ್ಲೇ ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಜನವಿರೋಧಿ ಮತ್ತು ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಅಹೋರಾತ್ರಿ ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಅಬಕಾರಿ ಇಲಾಖೆ ಮತ್ತು ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನೀಡ್ತಾ ಇದ್ದಾರೆ.